ಆಗ ಅವನು ಆ ಒಂದು ಗುರುತು ಉಳ್ಳ ವ್ಯಕ್ತಿಯಾಗಿ ಕಾಣಿಸಲ್ಪಡುತ್ತಾನೆ. Look at your neighbor and say, God will make you to be visible to many. ನೀವು ನಿಮ್ಮ ಪಕ್ಕದವರು ನೋಡಿ ಹೇಳಿ, ದೇವರು ಅನೇಕ ಜನರಿಗೆ ನೀನು ಕಾಣುವಂತವನಾಗಿ ಮಾಡುತ್ತಾನೆ. So far you may not be visible to the people, but the God will raise the church, our church, into the next level, and people will see in a different way. ಒಂದು ವೇಳೆ ನೀನು ಕಾಣದೇ ಇರಬಹುದು, ನಮ್ಮ ಸಭೆ ದೇವರು ಏನು ಮಾಡ್ತಾನೆ ಅಂದ್ರೆ ಅನೇಕರಿಗೆ ಕಾಣುವಂತೆ ನಿನ್ನನ್ನು ದೇವರು ಮಾಡುವವನಾಗಿದ್ದಾನೆ. Only the Lord can do that. ಅದು ದೇವರು ಮಾತ್ರ, ಕರ್ತನು ಮಾತ್ರ ಮಾಡಲಿಕ್ಕೆ. And next word says, and small one shall become a strong nation. ಕನ್ನಡದಲ್ಲಿ ಮುಂದಿನ ವಚನ ಹೀಗೆ ಹೇಳ್ತದೆ, ಅಲ್ಪನಿಂದ ಬಹಳ ದೊಡ್ಡ ಜನಾಂಗವಾಗುವುದು. That means much influence. ಅದರ ಅರ್ಥ ತುಂಬಾ ಪ್ರಭಾವ, higher influence. ತುಂಬಾ ಪ್ರಭಾವಶಾಲಿ. Look at your neighbor and say, higher influence. ಪಕ್ಕದವರು ನೋಡಿ ಹೇಳಿ, ಪ್ರಭಾವ, ತುಂಬಾ ಉನ್ನತವಾದ ಪ್ರಭಾವ. Higher influence the Spirit of God is pouring out in this 2024 into our life. 2024ನೇ ಇಸವಿಯಲ್ಲಿ ದೇವರು ಅತಿ ಉನ್ನತವಾದ ಇನ್ಫ್ಲುಯೆನ್ಸ್ ಅಂದ್ರೆ ಪ್ರಭಾವಶಾಲಿಯನ್ನಾಗಿ ಮಾಡುವವನಾಗಿದ್ದಾನೆ. The grace of God ದೇವರ ಕೃಪೆ will make you more effective and more influential. ದೇವರ ಕೃಪೆ ನಿನ್ನನ್ನು ಪ್ರಭಾವಶಾಲಿಯನ್ನಾಗಿಯೂ ಮತ್ತು ಪರಿಣಾಮಶಾಲಿಯನ್ನಾಗಿಯೂ ಮಾಡುತ್ತದೆ, ಪರಿಣಾಮಕಾರಿಯಾಗಿ ಮಾಡುತ್ತದೆ. You will attract many into the kingdom of God. ದೇವರ ರಾಜ್ಯಕ್ಕೆ ನೀನು ತುಂಬಾ ಜನರನ್ನು ಆಕರ್ಷಣೆ ಪಡಿಸುತ್ತಿ. Hallelujah. Hallelujah. You will win many people into the kingdom of God. ದೇವರ ರಾಜ್ಯಕ್ಕಾಗಿ ಅನೇಕ ಜನರನ್ನು ನೀನು ಗೆದ್ದುಕೊಳ್ಳುತ್ತಿ. Get ready. I'm telling to you, there is a season is opening for each one of you, for our church. The Lord will cause many to bring into the kingdom of God. ಎಲ್ಲರೂ ಅದಕ್ಕೆ ಸಿದ್ಧವಾಗಿರಿ. ನಮ್ಮ ಸಭೆ ದೇವರು ಏನು ಮಾಡ್ತಾ ಇದ್ದಾನೆ, ಅನೇಕರನ್ನು ದೇವರ ರಾಜ್ಯಕ್ಕೆ ತರುವುದಕ್ಕಾಗಿ ಸಿದ್ಧ, ಅನೇಕ ಆಕರ್ಷಣೆಗೊಳಿಸುತ್ತಾನೆ. Amen. Amen. Let your vision be more expanded. ನಿಮ್ಮ ಒಂದು ದರ್ಶನ ಇನ್ನೂ ಕೂಡ ಅಧಿಕವಾಗಲಿ, ವಿಸ್ತರಿಸಲ್ಪಡಲಿ. I'll tell you, ನಾನು ನಿಮಗೆ ಹೇಳ್ತೇನೆ, this is not a beginning. This is the higher things are going to happen. ಇದು ಕೇವಲ ಪ್ರಾರಂಭ ಮಾತ್ರ ಅಲ್ಲ. This is beginning. Not only just a beginning. Higher things. ಇದು ಕೇವಲ ಪ್ರಾರಂಭ, ಇದಕ್ಕಿಂತಲೂ ಅತಿ ಉನ್ನತವಾದ ಕಾರ್ಯಗಳು ಆಗುತ್ತದೆ. Hallelujah. Hallelujah. There will be no space, there will be no place. In such a way, God will bring the people into the kingdom of God. ಅಲ್ಲಿ ಸ್ಥಳದ